ಕೆಲವೊಬ್ರು ಪೇಷಂಟ್ಗೆ ನೋಡಿದ್ದೀನಿ, ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರಿಗೆ 3 ಆರ್ಟ್ರೀಸಲ್ಲಿ 90%, 95-100% ಬ್ಲಾಕ್ ಇರುತ್ತೆ. ಆರ್ಟ್ರೀಸ್ಗೆ ಮಧ್ಯ ಈ ಸಣ್ಣ ಸಣ್ಣ ಕೊಲಾಟ್ರಲ್ ಆರ್ಟ್ರೀಸ್ ಡೆವಲಪ್ ಆಗಿರುತ್ತೆ. ಈ ಹಾರ್ಟಲ್ಲಿರೋ ಆರ್ಟ್ರೀಸು 2ರಿಂದ 4.25 ಮಿಲಿಮೀಟರ್ ಅಷ್ಟು ಡಯಾಮೀಟರ್ ಇರುತ್ತೆ. ಈ ಕೊಲಾಟ್ರಲ್ ಇರೋದು 0.2 ಮಿಲಿಮೀಟರ್ ಅಷ್ಟು ಡಯಾಮೀಟರ್ ಇರುತ್ತೆ. ಸೊ ನಾವೀಗ 2ರಿಂದ 3 ಮಿಲಿಮೀಟರ್ ಅಥವಾ 2ರಿಂದ 4.25 ಮಿಲಿಮೀಟರ್ ಅಷ್ಟು ಆರ್ಟ್ರಿಗೆ 0.2 ಮಿಲಿಮೀಟರ್ ಅಷ್ಟು ಸಣ್ಣ ವೆಸಲ್ಲು ಸಪ್ಲೈ ಮಾಡುತ್ತೆ ಅಂತಂದರೆ, ನಾವು ಈಗ ಕಾವೇರಿ ನದಿಗೆ ಒಂದು ಕಬಿನಿ ಸಪ್ಲೈ ಮಾಡೋ ಥರ ಅವೆಲ್ಲ ಸ್ಮಾಲ್ ಆರ್ಟ್ರೀಸು ಸ್ಮಾಲ್ ಏರಿಯಾಗೆ ಹೆಲ್ಪ್ ಆಗುತ್ತೆ ಹೊರತಾಗಿ, ಅಥವಾ ಈಗ ಒಂದು ಅಟ್ಯಾಕ್ ಆದಾಗ ಆ ಏರಿಯಾ ಕಂಪ್ಲೀಟ್ ಡ್ಯಾಮೇಜ್ ಆಗದೇ ಇರೋದಕ್ಕೆ ಸ್ವಲ್ಪ ಏನೋ ಬ್ಲಡ್ ಹೋಗ್ತಾ ಇದೆ ಅನ್ನೋ ಒಂದು ಸಮಾಧಾನ ಅಥವಾ ಒಂದು ಸ್ಮಾಲ್ ರಿಲೀಫ್ ಅನ್ನೋದಕ್ಕಿಂತ ಜಾಸ್ತಿ ಕೊಲಾಟ್ರಲ್ಸ್ ಮೇಜರ್ ರೋಲ್ ಇಲ್ಲ. ನಾವೇನು ಮಾಡ್ತಾರೆ, ಕೆಲವೊಂದಿನ ಹಳೆ ಜನರಿಗೆ ಇನ್ನೊಂದೇ ಕನ್ಸೆಪ್ಟ್ ಇದೆ, ನಾನು ವಾಕಿಂಗ್ ಮಾಡ್ಕೊಳ್ತೀನಿ, ನ್ಯಾಚುರಲಿ ಕೊಲಾಟ್ರಲ್ ಡೆವಲಪ್ ಆಗುತ್ತೆ, ಅದರಿಂದ ನನಗೆ ಅಟ್ಯಾಕ್ ಆಗೋಲ್ಲ ಅಂದ್ಕೋತಾರೆ. ತಪ್ಪು. ಕೊಲಾಟ್ರಲ್ ಒಂದು ಇದ್ದರೆ ಒಳ್ಳೆಯದು. ಅದಿರೋದು ಅಟ್ಯಾಕ್ ಆದಾಗ ಅಟ್ಯಾಕ್ ಸಿವಿಯರಿಟಿ ಕಡಿಮೆ ಆಗುತ್ತೆ, ಬಟ್ ಅಟ್ಯಾಕನ್ನು ಕಂಪ್ಲೀಟ್ ಕೊಲಾಟ್ರಲಿಂದ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಈಗ 3 ಆರ್ಟ್ರೀಸಲ್ಲಿ ಬ್ಲಾಕ್ ಇದ್ದಾಗ ಅದು ಒಂದು ಆರ್ಟ್ರಿಯಲ್ಲಿ 100 ml ಬ್ಲಡ್ ಹೋಗುತ್ತೆ ಅಂದ್ಕೊಳ್ಳಿ. 300 ml ಬ್ಲಡ್ ಹೋಗೋ ಜಾಗದಲ್ಲಿ 90% ಬ್ಲಾಕ್ ಇದ್ದರೆ 3 ಆರ್ಟ್ರೀಸಲ್ಲಿ ಒಂದು 30 ml ಬ್ಲಡ್ ಹೋಗ್ತಾ ಇರುತ್ತೆ. ಆ 30 ml ಹಾರ್ಟ್ ರೆಸ್ಟಿಂಗಲ್ಲಿ ಹೇಗೋ ಕೆಲಸ ಮಾಡ್ತಾ ಇರುತ್ತೆ. ಏನಾದರೂ ಸ್ಟ್ರೆಸ್ ಆದಾಗ, ಅದು ವಾಕಿಂಗ್ ಮಾಡೋದಾಗಲಿ ಅಥವಾ ಎಕ್ಸಸೈಸ್ ಮಾಡೋದಾಗಲಿ ಅಥವಾ ಓಡೋದಾಗಲಿ ಮೆಟ್ಲೇರೋದಾಗಲಿ, ಆ ಥರದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ಜಾಸ್ತಿ ಬ್ಲಡ್ ಬೇಕಾಗುತ್ತೆ. ಅವಾಗ ಈ ಬ್ಲಾಕ್ ಇದ್ದಾಗ ಸಪ್ಲೈ ಆಗೋದಿಲ್ಲ. ಅದು ಆಗದಿದ್ದಾಗ ಏನಾಗುತ್ತೆ, ಪದೇ ಪದೇ ಹಾರ್ಟಿಗೆ ಒಂದು ಇಸ್ಕಿಮಿಯಾ ಅಂತ ಕರಿತೀವಿ, ಅಂದರೆ ಬ್ಲಡ್ ಸಪ್ಲೈ ಅಥವಾ ಆಕ್ಸಿಜನ್ ಸಪ್ಲೈ ಇಲ್ಲದೇ ಆ ಹಾರ್ಟ್ ಮಸಲು ಕ್ರಮೇಣ ಅದು ಹಾರ್ಟ್ ಮಸಲ್ ಸೈಜ್ ಶ್ರಿಂಕ್ ಆಗ್ತಾ ಬಂದು ಹಾರ್ಟ್ ಪಂಪಿಂಗ್ ವೀಕ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಇಸ್ಕಿಮಿಕ್ ಕಾರ್ಡಿಯೋಮಯೋಪತಿ ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಒಂದು ವೇಳೆ ಆ ಪೇಷಂಟ್ ಈಗ 3 ಆರ್ಟೀಸ್ ಬ್ಲಾಕ್ ಇದೆ, ಅವರು ಹಾಗೆ ಮೆಡಿಸಿನ್ ಮೇಲೆ ಕಾಲು ತಳ್ತಾ ಇದ್ದಾರೆ ಅಂತಂದರೆ, ಒಂದಿನ ಅಟ್ಯಾಕ್ ಆಗಿಬಿಟ್ಟು ಅವಾಗ ಇಮಿಡಿಯೇಟ್ ಎಮರ್ಜೆನ್ಸಿ ಕರ್ಕೊಂಡ್ಬರ್ತಾರೆ. ಅವಾಗ 3 ಬ್ಲಾಕ್ನ ಒಂದೇ ಸಲ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗೋದಿಲ್ಲ. ಆ ಥರ ಇದ್ದಾಗ BP ಕಡಿಮೆ ಆಗಿ ಅಥವಾ ಇನ್ನೊಂದು ಆಗಿ ಪೇಷಂಟ್ ಜೀವ ಹೋಗ್ಬಿಡ್ತದೆ. ಇಲ್ಲ ಅಟ್ಯಾಕ್ ಆಗದೆ ಹಾಗೆ ಉಳ್ಕೊಂಡ್ರು ಅಂತಂದರೆ ಅವ್ರದ್ದು ಆ್ಯಕ್ಟಿವಿಟಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು 4 ಕಿಲೋಮೀಟರ್ ನಡೆದ್ರೆ ನೋವು ಬರ್ತಾಯಿತ್ತು, ಈಗ 400 ಮೀಟರ್ ನಡೆದು ನೋವು ಬರ್ತಾಯಿದೆ. ನಾಳೆ 4 ಹೆಜ್ಜೆ ನಡೆದು ನೋವು ಬರೋಕ್ಕೆ ಶುರುವಾಗುತ್ತೆ. ಸೊ ಅವರು ನಡೆಯೋಕ್ಕೆ ಆಗೋದಿಲ್ಲ, ಒಂಥರ ಮನೆಯಲ್ಲೇ ಕೈ ಥರ ಕೂತ್ಕೋಬೇಕಾಗುತ್ತೆ. ಆಮೇಲೆ ಒಂದು ಇದಕ್ಕಿದೆ ಕೂತ್ಕೊಂಡಲ್ಲೇ ನೋವು ಬರೋಕ್ಕೆ ಶುರುವಾಗುತ್ತೆ. ಸೊ ಅದು ಫಿಸಿಕಲ್ ಕೆಪಾಸಿಟಿ ಅಥವಾ ಫಂಕ್ಷನ್ ಕೆಪಾಸಿಟಿ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇವೇನು ಟೆಕ್ನಿಕ್ಸ್ಗಳಿದೆ, ಆಂಜಿಯೋಪ್ಲಾಸ್ಟಿ ಆಗಲಿ ಬೈಪಾಸ್ ಆಗಲಿ, ಇವು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ನ ಕಡಿಮೆ ಮಾಡುತ್ತೆ, ಮತ್ತು ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸ್ನ ಕಡಿಮೆ ಮಾಡುತ್ತೆ. ಸೊ ಯಾರಿಗಾದ್ರೂ ಬ್ಲಾಕು 70% ಜಾಸ್ತಿ ಇದೆ ಅಂತಂದರೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಕಾರ್ಡಿಯಾಲಜಿಸ್ಟ್ ಅವ್ರ ಸಲಹೆ ಕೇಳಿ. ಸೊ ಬ್ಲಾಕ್ ಪರ್ಸೆಂಟೇಜ್ ಮೇಲೆ ಡಿಸೈಡ್ ಮಾಡಬೇಕು ಹೊರತಾಗಿ ಪೇಷಂಟ್ಗೆ ಇಷ್ಟ ಅಥವಾ ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಾವು ವಿ ಹ್ಯಾವ್ ಟು ಬಿ ಸೈಂಟಿಫಿಕ್. ನಾವು ಏನಂತೀವಿ, ಏನು ಸೈನ್ಸ್ ಏನು ಹೇಳ್ತಾ ಇದೆ ನಮಗೆ, ಸೈಂಟಿಫಿಕ್ ಆಗಿ ಯಾವ ಪ್ರೊಸೀಜರ್ ಮಾಡಿದರೆ ಪೇಷಂಟ್ ಬೆನಿಫಿಟ್ ಆಗುತ್ತೆ ಅದ್ರ ಮೇಲೆ ಹೋಗಬೇಕು ಹೊರತಾಗಿ. ಇದು ಆಲ್ರೆಡಿ ಸ್ಟಡೀಸಲ್ಲಿ ಎಷ್ಟೊಂದು ಮಾಡಿದ್ದಾರೆ. ಈಗ 50% ಬ್ಲಾಕ್ ಇರೋ ಸ್ಟೆಂಟ್ ಹಾಕಿದ್ರೆ ಏನಾಗುತ್ತೆ, 60 ಇದ್ದವ್ರಿಗೆ ಏನಾಗುತ್ತೆ ಅಂತ ಚೆಕ್ ಮಾಡಿದ್ದಾರೆ. 50-60% ಬ್ಲಾಕ್ ಇದ್ದವ್ರಿಗೆ ಸ್ಟೆಂಟ್ ಹಾಕೋದ್ರಿಂದ ಅಡಿಷ್ನಲ್ ಅಡ್ವಾಂಟೇಜ್ ಏನು ಇರೋದಿಲ್ಲ. ಬಟ್ ಅದೇ 70% ಜಾಸ್ತಿ ಬ್ಲಾಕ್ ಇರೋರಿಗೆ ಆಂಜಿಯೋಪ್ಲಾಸ್ಟಿ ಮಾಡಲೇಬೇಕು ಅಥವಾ ಬೈಪಾಸ್ ಮಾಡಲೇಬೇಕು. ಬ್ಲಾಕ್ ಜಾಸ್ತಿ ಇದ್ದರೆ ಅದರಿಂದ ಸರ್ವೈವಲ್ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ, ಮತ್ತು ಪೇಯ್ನ್ ರಿಲೀಫ್. ಈಗ ಅವ್ರಿಗೆ ಮೊದಲು ಅವರು ಆಂಜಿಯೋಪ್ಲಾಸ್ಟಿ ಆದಮೇಲೆ ಬ್ಲಾಕ್ ಕ್ಲಿಯರ್ ಆದಮೇಲೆ ಅವ್ರನ್ನ 10 ಕಿಲೋಮೀಟರ್ ನಡಿಬೋದು. ಅದು ನಡೆದಾಗ ನೋವು ಬರೋದು ಅಥವಾ ಉಸಿರಾಟ ತೊಂದರೆ ಬರೋದು ಸಿಂಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ನಾನು ದಿನ ಲೆಮನ್ನು ಗಾರ್ಲಿಕ್ಕು ಜಿಂಜರ್ ಹಾಕಿ ಕುಡಿತೀನಿ, ಅಥವಾ ನಾನು ಏನೋ ಒಂದು ಯಾರೋ ಒಬ್ರು ಕಷಾಯ ಹೇಳಿದರೆ ಕುಡಿತೀನಿ, ಅಥವಾ ಒಂದು ಯಾರೋ IV ಇಂಜೆಕ್ಷನ್ ಹಾಕಿಬಿಟ್ಟು ಅದು ಒಂದು ಕ್ಯಾಲ್ಸಿಯಂ ರಿಮೂವ್ ಮಾಡೋಕ್ಕೆ ಸಲೈನ್ ಕೊಡ್ತಾರೆ, ಅದನ್ನು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಅವೆಲ್ಲ ಸೈಂಟಿಫಿಕ್ ಮೆಥಡ್ಸ್ ಅಲ್ಲ. ಅದರಿಂದ ಬ್ಲಾಕ್ ಕ್ಲಿಯರ್ ಆಗೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಒಂದು ವೇಳೆ ಆ ಥರ ಮಾಡೋ ಆಗಿದ್ದವರು ಒಂದು ಆಂಜಿಯೋಗ್ರಫಿ ಫಸ್ಟ್ ಮಾಡಲಿ, ಆ ಟೆಸ್ಟ್ ಇವೆಲ್ಲ ಮೆಥಡ್ಗಳನ್ನು ಫಾಲೋ ಮಾಡಿ ಮತ್ತೆ ರಿಪೀಟ್ ಆಂಜಿಯೋಗ್ರಫಿ ಮಾಡಿ ನೋಡಲಿ. ಆ ಬ್ಲಾಕಲ್ಲಿ ಏನೂ ವ್ಯತ್ಯಾಸ ಆಗಿರಲ್ಲ, ಆ ಬ್ಲಾಕ್ ಏನೂ ಕಡಿಮೆ ಆಗಿರಲ್ಲ. ಸೊ ಯಾವುದ್ಯಾವುದೋ ಪ್ರಯತ್ನಗಳನ್ನು ನೀವೇ ಮಾಡಿಕೊಂಡು ನಿಮ್ಮ ಹಾರ್ಟ್ನ ಹೆಲ್ತ್ನ ಹಾಳು ಮಾಡ್ಕೋಬೇಡಿ. ಸೈಂಟಿಫಿಕ್ಕಾಗಿ ಫ್ಯಾಕ್ಟ್ ವೈಸ್ ಅಥವಾ ಸ್ಟಡೀಸ್ ಪ್ರಕಾರ ಏನು ಎವಿಡೆನ್ಸ್ ಹೇಳುತ್ತೆ, ಬ್ಲಾಕ್ 70% ಕಡಿಮೆ ಇದ್ದರೆ ಮಾತ್ರೆಯಿಂದ ಕಂಟಿನ್ಯೂ ಮಾಡಿ, ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ರೀಚೆಕ್ ಮಾಡಿ, 2 ವರ್ಷ 5 ವರ್ಷ ಆದಮೇಲೆ ಚೆಕ್ ಮಾಡಿ ನೋಡಿ, ಅದು ಅಷ್ಟೇ ಇದೆ ಪ್ರೋಗ್ರೆಸ್ ಆಗಿದೆ ಗೊತ್ತಾಗುತ್ತೆ. 70% ಜಾಸ್ತಿ ಬ್ಲಾಕ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ, ಅಡ್ವಾಂಟೇಜಸ್ ಇದೆ. ಎಮರ್ಜೆನ್ಸಿ ಅಡ್ಮಿಟ್ ಆಗೋ ತಪ್ಪುತ್ತೆ, ಹಾರ್ಟ್ ಮಸಲ್ ಸೇವ್ ಆಗುತ್ತೆ, ಹಾರ್ಟ್ ಡ್ಯಾಮೇಜ್ ಆಗೋ ತಪ್ಪುತ್ತೆ, ಜೀವ ಉಳಿತದೆ. ಧನ್ಯವಾದಗಳು.